ಈ ಒಂದು ವಿಡಿಯೋದಲ್ಲಿ ಸಂಖ್ಯೆ 5ರ ಜನರ ಸ್ವಭಾವ ಮತ್ತು ಗುಣಲಕ್ಷಣಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ 5, 14 ಅಥವಾ 23ನೇ ತಾರೀಕಿನಿಂದ ಜನಿಸಿದವರು ಸಂಖ್ಯೆ 5ಕ್ಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈ ಸಂಖ್ಯೆಯನ್ನು ಬುಧ ಗ್ರಹವು ಆಳುತ್ತದೆ. ಸಂಖ್ಯೆ 5ರ ಜನರ ಪ್ರಮುಖ ಗುಣಲಕ್ಷಣಗಳು ಮತ್ತು ಮನೋಭಾವ. ಮೊದಲನೆಯದಾಗಿ ಸ್ವತಂತ್ರ ಮನೋಭಾವ ಇವ್ರದ್ದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಸ್ವತಂತ್ರ ಮನೋಭಾವ ಯಾವ ರೀತಿ ಅಂತ ಅಂದ್ರೆ ಇವರು ಕಲ್ಪನಾಶೀಲರು ಮತ್ತು ಸ್ವತಂತ್ರ ಸ್ವಭಾವದವರು ಅಂತ ಹೇಳ್ಬೋದು. ಕಲ್ಪನಾಶೀಲರು ಅಂತಂದ್ರೆ ಇವರು ಯಾವಾಗ್ಲೂ ಕಲ್ಪನಾ ಲೋಕದಲ್ಲಿ ಇರ್ತಾರೆ ಮತ್ತು ಸ್ವತಂತ್ರ ಸ್ವಭಾವ ಇವ್ರದ್ದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾವಾಗ್ಲೂ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಬಯಸ್ತಾರೆ ಇವರು ಯಾವುದೇ ನಿರ್ಬಂಧಗಳನ್ನು ಇಷ್ಟಪಡುವುದಿಲ್ಲ. ಯಾವುದೇ ಒಂದು ನಿರ್ಬಂಧ ಅಂತ ಅಂದ್ರೆ ಯಾವುದೇ ಒಂದು ಕಂಡೀಷನ್ ಅನ್ನು ಇವರು ಇಷ್ಟಪಡೋದಿಲ್ಲ. ಉದಾಹರಣೆಗೆ ನೀನು ಅಲ್ಲಿ ಹೋಗ್ಬೇಡ, ಆ ಕೆಲಸ ಮಾಡಬೇಡ, ಈ ರೀತಿಯಾದಂತಹ ಒಂದು ನಿರ್ಬಂಧಗಳನ್ನು ಅವರು ಇಷ್ಟಪಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಎರಡನೇದಾಗಿ ಡೈನಮಿಕ್ ಮತ್ತು ಚಟುವಟಿಕೆ. ಡೈನಮಿಕ್ ಅಂತ ಅಂದ್ರೆ ಕ್ರಿಯಾತ್ಮಕ ಚಟುವಟಿಕೆ ಇವ್ರದ್ದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾವ ರೀತಿ ಅಂತ ಅಂದ್ರೆ ಈ ಸಂಖ್ಯೆಯು ಅತ್ಯಂತ ಕ್ರಿಯಾತ್ಮಕ ಮತ್ತು ಶಕ್ತಿಶಾಲಿಯಾಗಿರುತ್ತದೆ. ಇವರು ಯಾವಾಗಲೂ ಬದಲಾವಣೆಯನ್ನು ಅವರು ಇಷ್ಟಪಡ್ತಾರೆ ಮತ್ತು ಒಂದೇ ಕಡೆ ಇವರು ಇರಲು ಇಷ್ಟಪಡೋದಿಲ್ಲ. ಬದಲಾವಣೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ 2-3 ವರ್ಷ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಅವರು ಅಲ್ಲೇ ಇರೋದಕ್ಕೆ ಅಂದ್ರೆ ಅಲ್ಲೇ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ಬೇರೆ ಕಡೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಬುದ್ಧಿವಂತರು ಮತ್ತು ಸಂವಹನಕಾರರು. ಇವರು ತುಂಬಾ ಇಂಟೆಲಿಜೆಂಟ್, ತುಂಬಾ ಅಂದ್ರೆ ಅತಿ ಬುದ್ಧಿವಂತರು ಅಂತ ಹೇಳ್ತಾರಲ್ಲ ಆ ರೀತಿ ಇವರು. ಮತ್ತು ಮಾತಿನ ಶೈಲಿಯಲ್ಲಿ ಅದ್ಭುತವಾಗಿರ್ತಾರೆ ಇವರು. ಮಾತಿನ ಶೈಲಿ ಅಂದ್ರೆ ಮಾತಾಡೋ ರೀತಿ ಅವ್ರದ್ದು ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಯಾವ ರೀತಿ ಅಂತಂದ್ರೆ ತಮ್ಮ ಮಾತುಗಳಿಂದಲೇ ಇವರು ಜನರನ್ನು ಆಕರ್ಷಿಸುವ ಗುಣವನ್ನು ಇವರು ಹೊಂದಿರ್ತಾರೆ. ಜನರನ್ನು ಆಕರ್ಷಣೆ ಅಂತಂದ್ರೆ ಅವ್ರ ಮಾತಿಂದನೇ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಸಾಹಸಿಗಳು ಯಾವ ರೀತಿ ಅಂತ ಅಂದ್ರೆ ಇವರು ಹೊಸದನ್ನು ಪ್ರಯತ್ನಿಸಲು ಇಷ್ಟಪಡ್ತಾರೆ. ಹೊಸ ರೀತಿಯಾದಂತಹ ಏನೇ ಆಗಿರ್ಬೋದು, ಕೆಲಸನೇ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಸ ರೀತಿಯಲ್ಲಿ ಪ್ರಯತ್ನಿಸಲು ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಜೀವನದಲ್ಲಿ ಏರಿಳಿತಗಳನ್ನು ಇವರು ಧೈರ್ಯದಿಂದ ಎದುರಿಸ್ತಾರೆ. ಏನೇ ಒಂದು ಕಷ್ಟ ಬರಲಿ, ಅದು ಸುಖನೇ ಆಗಿರಲಿ, ದುಃಖನೇ ಆಗಿರಲಿ, ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಏನೇ ಇದ್ರೂ ಸಹ ತುಂಬಾ ಧೈರ್ಯದಿಂದ ಎದುರಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ಆಶಾವಾದಿಗಳು ಯಾವ ರೀತಿಯಾದಂತಹ ಆಶಾವಾದಿಗಳು ಅಂತ ಅಂದ್ರೆ ಏನೇ ಒಂದು ಕಷ್ಟ ಬರಲಿ ಇವರು ಅವರ ಒಂದು ಭರವಸೆಯನ್ನು ಅವರು ಕಳ್ಕೊಳ್ಳೋದಿಲ್ಲ, ಅವರ ಹೋಪ್ಸ್ನ ಅವರು ಕಳ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ವ್ಯಾಪಾರ ಮನೋಭಾವ ಅಂತ ಅಂದ್ರೆ ಜೀವನದಲ್ಲಿ ಇವರು ಹಣ ಸಂಪಾದನೆ ಮಾಡಲು ವೇಗವಾಗಿರ್ತಾರೆ. ಹಣ ಸಂಪಾದನೆ ಮಾಡೋದ್ರಲ್ಲಿ ತುಂಬಾ ಫಾಸ್ಟ್ ಆಗಿರ್ತಾರೆ ಇವರು. ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತಾರೆ. ಅಂದ್ರೆ ಇವರು ಏನೇ ಒಂದು ಬಿಸ್ನೆಸ್, ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಲ್ಲಿ ತುಂಬಾ ಚೆನ್ನಾಗಿ ಯಶಸ್ವಿ ಆಗ್ತಾರೆ. ತುಂಬಾ ಚೆನ್ನಾಗಿ ಅವರಿಗೆ ಕೈ ಹಿಡಿಯುತ್ತೆ ಈ ಒಂದು ವ್ಯಾಪಾರ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವರಿಗೆ ಅದೃಷ್ಟ ಬಣ್ಣ ಬಂದ್ಬಿಟ್ಟು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಇವರು ತುಂಬಾ ಅದೃಷ್ಟ ಸಿಗುತ್ತದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮತ್ತು ವೃತ್ತಿ ಅಂತಂದ್ರೆ ಕೆಲಸ ಯಾವ ರೀತಿ ಅಂತಂದ್ರೆ ಪ್ರವಾಸೋದ್ಯಮದಲ್ಲಿ ಅಂದ್ರೆ ಟೂರಿಸಂ ಮತ್ತು ಮಾಧ್ಯಮಗಳಲ್ಲಿ ಮತ್ತು ವ್ಯಾಪಾರದಲ್ಲಿ ಮತ್ತು ಶಿಕ್ಷಕ ವೃತ್ತಿಯಲ್ಲಿ ಇವರು ತುಂಬಾ ಉತ್ತಮವಾಗಿ ಯಶಸ್ಸನ್ನು ಗಳಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು.